ನೀರು ಮತ್ತು ರೈತನ ಪರಿಶ್ರಮ ಒಂದಾಗಿ ಸೇರಿ ನಮ್ಮ ಊಟದ ಪ್ರತಿಯೊಂದು ತುತ್ತಿನ ಹಿಂದೆ ಎಷ್ಟೊಂದು ಶ್ರಮವಿದೆ ಎಂಬುದನ್ನು ಈ ಕೃಷಿ ನಮಗೆ ತಿಳಿಸುತ್ತದೆ. ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ಹೋಗ್ತಾ ಇರೋದು ನಮ್ಮ ಶಿರ್ವ ಗ್ರಾಮ ಪಂಚಾಯತ್ನ ಮಟ್ಟಾರು ಎಂಬ ಊರಿಗೆ. ನೀವು ಇವಾಗ ನೋಡ್ತಾ ಇದ್ದೀರಿ, ಕೋಣಗಳನ್ನು ಬಳಸಿ ಸಾಂಪ್ರದಾಯಿಕ ಗದ್ದೆ ಉಳುಮೆಯನ್ನು ಮಾಡ್ತಿರೋದು. ಯಂತ್ರಗಳು ಬರುವುದಕ್ಕೆ ಮೊದಲು ನಮ್ಮ ರೈತರು ಕೋಣಗಳ ಸಹಾಯದಿಂದಲೇ ಹೊಲ ಉಳುಮೆ ಮಾಡ್ತಿದ್ರು. ಈ ಪದ್ಧತಿ ನಮ್ಮ ಕೃಷಿ ಸಂಸ್ಕೃತಿಯ ಒಂದು ಅಮೂಲ್ಯ ಪರಂಪರೆಯಾಗಿದೆ. ನಮ್ಮ ರೈತರು ಹೇಳ್ತಾರೆ, ಕೋಣಗಳಿಂದ ಉಳುಮೆ ಮಾಡುವುದರಿಂದ ಮಣ್ಣು ಸಹಜವಾಗಿ ಮೃದುವಾಗ್ತದೆ, ಮಣ್ಣಿನ ಫಲವತ್ತತೆ ಕಾಪಾಡಲು ಇದು ಸಹಕಾರಿಯಾಗ್ತದೆ. ಜೊತೆಗೆ ಇಂಧನದ ಅವಶ್ಯಕತೆ ಕೂಡ ಇಲ್ಲದ ಕಾರಣ ಪರಿಸರಕ್ಕೂ ಇದು ಸ್ನೇಹಿಯಾಗಿದೆ ಅಂತ ಹೇಳ್ತಾರೆ. ಕೋಣ ಮತ್ತು ರೈತನ ನಡುವಿನ ಹೊಂದಾಣಿಕೆ, ತಾಳ್ಮೆ ಮತ್ತು ಪರಿಶ್ರಮ ನೋಡಿದಾಗ ನಮ್ಮ ಹಿರಿಯರ ಜ್ಞಾನ ಎಷ್ಟು ಅಮೂಲ್ಯ ಎಂದು ತಿಳಿಯುತ್ತದೆ. ಇಲ್ಲಿ ಒಂದು ಕೋಣ ನೋಡಿ, ಡಿಫ್ರೆಂಟ್ ಕೋಣ, ಎಂತ ಕಾಜ ಕೋಣ, ಕಣ್ಣು ನೋಡಿ, ಶಿರ್ವ ಕಾನೊಟ್ಟು ಏರುವ ಇದು. ಶಿರ್ವ ಕಾನೊಟ್ಟು ಏರುವಂತೆ ನೋಡಿ. ಇವರದು ಇದು ಎಂತ ಕಂಬಳಕ್ಕೆ ಓಡಿಸುವ ಇರುವಲ್ಲ, ಕಣ್ಣು ನೋಡಿ, ನಿಮಗೆ ಕಾಣ್ತಾ ಗೊತ್ತಿಲ್ಲ, ಹತ್ತಿರ ಬರ್ಲಿಕ್ಕೆ ಹೆದರಿಕೆ ಆಗ್ತದೆ ಮಾರೆ. ನೋಡಿ ಕಣ್ಣು ನೋಡಿ, ಬೇರೆ ಡಿಫ್ರೆಂಟ್ ಕಣ್ಣು. ನಾವು ಫಸ್ಟ್ ಟೈಮ್ ನೋಡುದು ಈ ಥರ ಕಣ್ಣು. ಎರಡು ಕೂಡ ಕಣ್ಣು ನೋಡಿ. ಹೌದಾ, ಕಾಲು ಬಿಳಿಯಾ? ಓಹೋ, ಅದು ತೋರಿಸ್ತದೆ. ಹೌದಾ? ಎಂತ ಹೆಸರೆಂತ? ಇವರದು ಹೆಸರು ಕಾಜ ಅಂತಾನೆ. ಇವ್ರ ಹೆಸರು ನೀಲಭದ್ರಮಣಿಯ ಫಸ್ಟ್ ನಮ್ಗೆ ಶಿವಾನಂದ ಬಡ್ಡು ಪೂಜಾರಿ ಕಾನೊಟ್ಟು. ಶಿರ್ವ ಕಾನೊಟ್ಟು ಒಂದು ಬೇರೆನೆ ಕಣ್ಣಿನ ಕೋಣ. ಹೈ ನೋಡ್ತದೆ ಅದು. ಅಂದ ನೋಡಿ, ಪಟಕ್ಕೆಲ್ಲ ಒಳ್ಳೆ ಪೋಸ್ ಕೊಡ್ತಂದೆ ಈ ಕೋಣ. ಕಾಲೆ 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 ಇಂಚಿನ 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 ಅಂಡ್ ಎಕ್ಸಸೈಸ್ ಮಲ್ಪರ ಉಂಡಾ? ಓ ಅಂದ ಅಂದ ಬಡು ಕೇಳಿದ ಬಡು ನಾವು ಜಾಂಚಿ ಪಾಪೆ ಬರ್ತಾರೆ ಈಗ ಓಡಿ ಬಂದ ಓಡಿಗೆ ಬಿಡೋದಿಲ್ಲ. ಏನ ಬುದ್ಧರೇ ನೆಟ್ಟೆ ಏನ ಬುದ್ಧರೇ? ಪಾಂಡು ಪಾಂಡು ಪಾಂಡು. ನಾಟಿ ಕೃಷಿಯ ಒಂದು ಸುಂದರ ಕ್ಷಣವನ್ನು ನೋಡೋಣ. ನಾಟಿ ಕೃಷಿ ಎನ್ನುವುದು ಕೇವಲ ಬೆಳೆ ಬೆಳೆಯುವ ಕೆಲಸವಲ್ಲ, ಇದು ನಮ್ಮ ಸಂಸ್ಕೃತಿ, ನಮ್ಮ ಹಿರಿಯರ ಜ್ಞಾನ ಮತ್ತು ಪ್ರಕೃತಿಯೊಂದಿಗೆ ಬೆಸೆದುಕೊಂಡಿರುವ ಜೀವನ ಪದ್ಧತಿಯಾಗಿದೆ. ಇಂದಿಗೂ ಅನೇಕ ರೈತರು ಸಂಪ್ರದಾಯವನ್ನು ಉಳಿಸಿಕೊಂಡು ಪ್ರೀತಿಯಿಂದ ಈ ಒಂದು ನೇಜಿ ನಾಟಿ ಮಾಡುತ್ತಿದ್ದಾರೆ. ಈ ದೃಶ್ಯಗಳನ್ನು ನೋಡಿದಾಗ ನಮ್ಮ ಹಳ್ಳಿ ಜೀವನದ ಸೌಂದರ್ಯ ಮತ್ತು ಪ್ರಕೃತಿಯ ಮೇಲಿನ ಗೌರವ ಇನ್ನಷ್ಟು ಹೆಚ್ಚುತ್ತದೆ. ರೈತರ ಶ್ರಮಕ್ಕೆ ನಮ್ಮ ಗೌರವ ಸದಾ ಇರಲಿ. ರೈತ ಬೆಳೆದ್ರೆ ದೇಶ ಬೆಳೀತದೆ. ಸಾಲು ನಟ್ಟಿ ಅವು ಬೇತೆ.
ಅಲ್ಲಿ ಮೊದಲು ನೀವು ನೋಡಿದ್ರಿ ನೇಜಿ ತೆಗೆಯುವುದು, ನಾಟಿ ಮಾಡೋದು. ಈ ಸರ್ತಿ ಬರ್ಸದ ಅಂತೆ ಬಾರಿ ಕಷ್ಟ ಅನ್ನತ್ತೆ ಅಂದಂದು. ಇದು ಎಂಚ ಪಪ್ಪರಿ ನಮ್ಮ ಊರಿನ ಮಹಿಳೆಯರಿಂದ ನೇಜಿ ನಾಟಿ ಮಾಡ್ತಾ ಇದ್ದಾರೆ. ಹಿರಿಯರು ಕೂಡ ಇದ್ದಾರೆ. ಹಿರೇಗೆ ಎಷ್ಟು ವರ್ಷ ಅಂಡಿಯೇ ಹಿರೇಗ ಅಚ್ಪತ್ತ ಮೂಜಿ ಲೀಲಕ್ಕ ಈಗ ಪಾರದನ ಹೇಳ್ತಾರೆ. ಲೀಲಕ್ಕ ಜನ ಬಾಳೆ ಕೆನುವಲ ಜನ ಜನ ಬಾಲೆ ಲಿಂಗುದು ತನ್ನೋಲ ಕೋಪಿನಿ ಬೊಟ್ಟಿಂಗದೆ ಕನ್ಪೇರಾರು ಯಾಕಾಜು ಕೊಡ್ಯೋಯ ಎಲ್ಲ ಕೋಪಿನಿ ಬಿಟ್ಟೆ ಇಂತೇರೆ ಏಕಾದೆ ಪೊಂಜೋಯ ನಿಮ್ಮಲ ಫಲಯಬ್ಬೋ ಇರುವೇನು ಹೂವಾಯೇ ಚಿತ್ರಂದ ಬಾಲೇಲೋ ಅವಳಂಡ ಕೇನು ಅಲ ಇಂಪೇರ ಲಪ್ಪೇರಾರು ಇತ್ತಿದ ಜೋಕುಲೆ ಗುತ್ತೇಜಿ ಅತ್ತೆ ಒಂದು ಅಂದಂದು ಅಂದ್ ಬಕ ಒಂದೊಂಜಿ ಪಾಡುಡತ್ತೆ ವೈಟ್ಲಾಂಡ ಒಂಜಿ ಪಾಟಾಡು ಏತ್ ಎಡ್ಡೆ ಪುರ ದುಮ್ಮುದ ಅವು ದಪ್ಪುನಾಗಲ ಒಂಜಿ ಹೊರಲ್ ಪಾಡುವೆ ಇರತ್ತೆ. ಅವಲ ಇತ್ತೆ ಗುತ್ತೇಜಿ ಇತ್ತೆ ಬೇಸಾಯ ಮಲ್ಪುಜ ಇರತ್ತೆ. ನಿಗಲ ಎಂಚ ಪಣಪಾರ ಬೇಸಾಯ ಮಲ್ಪೋಡತ್ತೆ. ಅವೇ ಅಂದಂದು ಅವೇ ಅಂದಂದು ಅವು ಒಂದು ಮಲ್ಪೋಡು ಭಾರತನ ಒಂದು ಕಲ್ಪೋಡು ಇತ್ತೆ ಎಂಕಲೆಗ್ಲ ಬರ್ಪುಜತೆ ಕಲ್ಪೋಡು ಅಂದಂದು ಅವೇ ಒಂದು ಮುಖ್ಯ. ಇದು ನೇಜಿ ನಾಟಿ ಮಾಡುವುದಂತ ಹೇಳ್ತಾರೆ ನಮ್ಮ ಮಟ್ಟಾರಿನ ಮಹಿಳೆಯರು. ಅವರದೊಂದು ಗ್ರೂಪೇ ಉಂಟು. ಅವರು ಇಲ್ಲಿ ನೇಜಿಯನ್ನು ನಾಟಿ ಮಾಡ್ತಾ ಇದ್ದಾರೆ. ಈ ಗದ್ದೆಗಳೆಲ್ಲ ನಮ್ಮ ಮಟ್ಟಾರ್ ಗೋಪಾಲಣ್ಣ ಅವರದ್ದು. ಅವರ ಹತ್ರ ಮಾತಾಡಿ ನನಗೆ ತುಂಬ ಖುಷಿಯಾಯಿತು. ಅವರು ಹೇಳ್ತಾರೆ ಈ ಕೆಲಸ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ತುಂಬ ನೆಮ್ಮದಿ ಸಿಗುತ್ತೆ, ಒತ್ತಡ ಎಲ್ಲ ಕಡಿಮೆ ಆಗ್ತದೆ. ಮತ್ತು ನಾನು ಕೇಳಿದೆ BP ಶುಗರ್ ಎಲ್ಲ ಕಡಿಮೆ ಆಗ್ತದ? ಖಂಡಿತ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಗಂಟು ನೋವು ಬರ್ತದ ಕೇಳಿದೆ, ಯಾಕೆಂದರೆ ಈಗ ಎಲ್ರಿಗೂ ಕಾಲಿನ ಗಂಟು ನೋವು ಇರ್ತದೆ. ಗಂಟು ನೋವು ಎಂತ ಇಲ್ಲ, ಎಲ್ಲ ಸರಿ ಉಂಟಂತ ಹೇಳ್ತಾರೆ. ತುಂಬ ಖುಷಿ ಕೊಡುತ್ತೆ ಒಂದು ನೇಚರ್ ಒಟ್ಟಿಗೆ ಒಂದು ಕೆಲಸ ಮಾಡುವಾಗ ಅಂತ ಮಹಿಳೆಯರು ಅವರ ಒಂದು ಅನಿಸಿಕೆಗಳನ್ನು ಹಂಚಿಕೊಂಡ್ರು. ಅವರನ್ನು ಭೇಟಿಯಾಗಿ ನನಗೆ ಕೂಡ ತುಂಬ ಖುಷಿಯಾಯಿತು. ನನಗೂ ಕೂಡ ಒಂದು ಅವಕಾಶ ಸಿಕ್ಕಿತು ನಮ್ಮ ಮಹಿಳೆಯರೊಟ್ಟಿಗೆ ನೇಜಿ ನಾಟಿ ಮಾಡಲಿಕ್ಕೆ. ಈ ನೇಜಿ ನಾಟಿ ಮಾಡುವಾಗ
ಆಗುವ ಖುಷಿ ಉಂಟಲ್ಲ ತುಂಬಾ ಉಂಟು. ಯಾಕಂದರೆ ಈ ಒಂದು ನೇಚರ್ ಒಟ್ಟಿಗೆ ನಾವು ಡೈರೆಕ್ಟಾಗಿ ಕನೆಕ್ಟ್ ಆಗ್ತೇವೆ. ಗದ್ದೆಯಲ್ಲಿ ಒಂದು ನೇಜಿಯನ್ನು ನೆಡುವಾಗ ತುಂಬ ಖುಷಿ ಆಗ್ತದೆ. ನಮ್ಮ ರೈತರ ಶ್ರಮಕ್ಕೆ ನಾವು ಗೌರವ ಕೊಡಲೇಬೇಕು. ರೈತ ಬೆಳೆದರೆ ದೇಶ ಬೆಳೀತದೆ. ನೋಡಿದಿರಲ್ಲ ನೇಜಿ ನಾಟಿ ಹೇಗೆ ಮಾಡ್ತಾರೆ ಮತ್ತು ಯಾವ ರೀತಿ ಕೋಣಗಳಲ್ಲೆಲ್ಲ ಉಳ್ತಾರೆ ಎಲ್ಲವನ್ನು ನೋಡಿದ್ರಿ. ಇದು ನಮ್ಮ ಊರು, ಎಷ್ಟು ಚೆಂದ ನಮ್ಮ ಊರು. ಇಲ್ಲಿ ಬಂದರೆ ಉಂಟಲ್ಲ ಎಲ್ಲ ಸ್ಟ್ರೆಸ್ ಎಲ್ಲ ಮಾಯ ಆಗ್ತದೆ, ಅಷ್ಟು ಖುಷಿ ಆಗ್ತದೆ. ವಿಡಿಯೋ ಲೈಕ್ ಆದರೆ ಒಂದು ಲೈಕ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ. ಮತ್ತು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.